ಇಡಿ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಿಂದ. ಇಡಿ ಪ್ರಕರಣವನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧದ ಕೇಸ್ ವಜಾಗೊಂಡಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಅಕ್ರಮ ಹಣ ವರ್ಗಾವಣೆ ವ್ಯಾಪ್ತಿಗೆ ಈ ಕೇಸ್ ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಪಿಎಂಎಲ್ಎ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿತ್ತು ಇಡಿ. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಈ ಮೂಲಕ ಡಿಕೆ ಶಿವಕುಮಾರ್ಗೆ ಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಲೆನೋವಾಗಿದ್ದಂತಹ ಕೇಸ್ ಅದು ಜಾರಿ ನಿರ್ದೇಶನಾಲಯದ ಪ್ರಕರಣ. ಬಟ್ ಈಗ ಸುಪ್ರೀಂ ಕೋರ್ಟ್ ಇಡೀ ಪ್ರಕರಣವನ್ನೇ ವಜಾಗೊಳಿಸಿರೋದು. ವಜಾಗೊಳಿಸುವಂತಹ ಸಂದರ್ಭದಲ್ಲಿ ಕೋರ್ಟ್ ಕೊಟ್ಟಂತಹ ಕಾರಣಗಳು ಏನೇನು ಜಗದೀಶ್? ವಿದ್ಯಶ್ರೀ, ಡಿಕೆ ಶಿವಕುಮಾರ್ ಅವರಿಗೆ 2019ರಲ್ಲಿ ಇಡಿ ಅಧಿಕಾರಿಗಳ ಮೂಲಕವಾಗಿ ಜೈಲಿಗೆ ಸೇರ್ಬೇಕಾದಂತಹ ಪ್ರಕರಣ ಇದು. ಅಂದ್ರೆ ಆದಾಯ ತೆರಿಗೆಗಿಂತ ಹೆಚ್ಚಿನ ಆದಾಯವನ್ನು ಗಳಿಸಿರುವಂತಹ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನ ಮೊದಲು ಇನ್ಕಮ್ ಟ್ಯಾಕ್ಸ್ ಅವರು ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ತದನಂತರ ಈ ಒಂದು ಪ್ರಕರಣವನ್ನ ಇಡಿಗೆ ವರ್ಗಾವಣೆ ಆಗುತ್ತೆ. ಆ ಇಡಿಗೆ ವರ್ಗಾವಣೆ ಆಗುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಎನ್ಕ್ವೈರಿಯನ್ನ ಮಾಡ್ತಾರೆ, ವಿಚಾರಣೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಬರೋಬ್ಬರಿ 40ರಿಂದ 45 ದಿವಸಗಳ ಕಾಲ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಪ್ರೆಸೆಂಟ್ ಸಹಿತ ಡಿಕೆ ಶಿವಕುಮಾರ್ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಹಿಂದೆ ಏನಂದ್ರೆ ಬೆಂಗಳೂರಿನ ಹೈಕೋರ್ಟ್, ದೆಹಲಿಯ ಹೈಕೋರ್ಟ್ ನಲ್ಲೂ ಸಹಿತ ಏನಂದ್ರೆ ಪ್ರಕರಣವನ್ನ ಚಾಲೆಂಜ್ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರು ಹೋಗಿದ್ರು. ಹೈಕೋರ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಪ್ರಕರಣ ಏನಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಇಡಿಗೆ ವರ್ಗಾವಣೆ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಹೈಕೋರ್ಟ್ ಅದನ್ನ ತಿರಸ್ಕಾರವನ್ನ ಮಾಡಿತ್ತು. ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ ಅಲ್ಲಿ ಏನಂದ್ರೆ ಹಿನ್ನಡೆ ಆಗಿತ್ತು. ಇದೇ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲಿಗೆ ಕದ ತಟ್ಟುವಂತಹ ಕೆಲಸವನ್ನ ಸಹಿತ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಜಸ್ಟಿಸ್ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ಒಂದು ಆದೇಶವನ್ನ ಕೊಟ್ಟಿದೆ. ಅದರ ಪ್ರಕಾರ ಈಗ ಇಡಿ ದಾಖಲಿಸಿಕೊಂಡಿರ್ತಕ್ಕಂತಹ ಏನು ಪ್ರಕರಣ ಇದೆ ಅಂದ್ರೆ ಟ್ರಾನ್ಸ್ಫರ್ ಕೇಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತದ್ದು, ಇನ್ಕಮ್ ಟ್ಯಾಕ್ಸ್ ಇಂದ ಇಡಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತದ್ದು, ಇದು ಅಂದ್ರೆ ಕಾಯ್ದೆಯ ಪ್ರಕಾರ ಮಾನ್ಯತವಾಗಿಲ್ಲ. ಹಾಗಾಗಿ ಎಲ್ಲಾ ಪ್ರಕರಣಗಳನ್ನ ನಾವು ರದ್ದುಗೊಳಿಸ್ತೀವಿ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 120B ಅಡಿಯಲ್ಲಿ ದಾಖಲೆಯನ್ನ ಮಾಡ್ಕೊಂಡಿರ್ತಕ್ಕಂತಹ ಇಡಿ ಈ 120B ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ಪಿಎಂಎಲ್ ಕಾಯ್ದೆ ಅಡಿಯು ಸಹಿತ ಏನಂತಂದ್ರೆ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಸಹಿತ ಮಾನ್ಯವಾದಂತಹ ಒಂದು ಕೇಸ್ ಅಲ್ಲ ಅನ್ನುವಂತಹ ವಿಚಾರವನ್ನ ಹೇಳುವ ಮೂಲಕವಾಗಿ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರು ಈಗ ಇಡಿಯ ತೆಕ್ಕೆಯಿಂದ ಹೊರಗಡೆ ಬಂದಿರುವಂತದ್ದಾಗಿದೆ. ಮತ್ತೆ ಈಗ ಏನೋ ಬೇಲ್ ಮೇಲೆ ಹೊರಗಡೆ ಇದ್ರಲ್ಲ ಅದರಿಂದನೂ ಸಹಿತ ಮುಕ್ತಿ ಸಿಕ್ಕ ಹಾಗಾಗಿದೆ. ಒಟ್ಟಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಏನಂದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಒಂದು ರೀತಿಯ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹಿತ ಡಿಕೆ ಶಿವಕುಮಾರ್ಗೆ ಪ್ರಕರಣ ಆ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಇನ್ನು ಮುಂದೆ ವಿಚಾರಣೆ ಇರೋದಿಲ್ಲ. ವಿದ್ಯಶ್ರೀ, ಜಗದೀಶ್, ಡಿಕೆ ಶಿವಕುಮಾರ್ ಅವರ ವಿರುದ್ಧ ದಾಖಲಾಗಿದ್ದಂತಹ ಕೇಸ್ ಇದು ಒಂದೇ ಅಲ್ಲ, ಇನ್ನೂ ಕೇಸ್ಗಳಿದ್ದಾವೆ. ಆ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ಬ್ಯಾಕ್ ಡ್ರಾಪ್ ನಲ್ಲಿ ಇಂಥದ್ದೊಂದು ರಿಲೀಫ್ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಇದನ್ನ ಬಿಗ್ ರಿಲೀಫ್ ಅಂತ ಭಾವಿಸಬಹುದಾ ಅಥವಾ ಒಂದು ಸ್ವಲ್ಪ ಸುಧಾರಿಸಿಕೊಳ್ಳುವುದಕ್ಕೆ ಸಮಯ ಸಿಕ್ಕಿದೆ ಅಂತ ಹೇಳಿ ಭಾವಿಸಬಹುದಾ, ಹೇಗೆ ಅಂತ ಹೇಳಿ? ವಿದ್ಯಶ್ರೀ, ಡಿಕೆ ಶಿವಕುಮಾರ್ ಮೇಲೆ ಇರತಕ್ಕಂತಹ ಪ್ರಮುಖ ಪ್ರಕರಣ ಇದೇ ಆಗಿತ್ತು. ಯಾಕಂದ್ರೆ ಇದೇ ಒಂದು ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರು 2019ರಲ್ಲಿ ಜೈಲು ಸೇರ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಆರಂಭಿಕ ಹಂತಗಳಲ್ಲಿ ಅವರಿಗೆ ಬೇಲ್ ಅನ್ನ ಸಿಗೋದಿಲ್ಲ. ಬರೋಬ್ಬರಿ 40ರಿಂದ 45 ದಿವಸಗಳ ಕಾಲ ಅವರು ಜೈಲಿನಲ್ಲೇ ಇರಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದು ಪ್ರಮುಖವಾದಂತಹ ಪ್ರಕರಣ. ಯಾಕಂದ್ರೆ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ಮತ್ತೆ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭಿಕ ಹಂತಗಳಲ್ಲಿ ಇದು ಐಟಿ ಇನ್ಕಮ್ ಟ್ಯಾಕ್ಸ್ ಅವರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ದಾಖಲವನ್ನ ಮಾಡಿ ಬಹಳಷ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಅದಾದ್ಮೇಲೆ ಬಹಳಷ್ಟು ದಾಖಲೆಗಳನ್ನ ಕೇಳುವಂತಹ ಪ್ರಕರಣ ಆಗುತ್ತೆ. ತದನಂತರ ಎಲ್ಲಿಯ ಮಟ್ಟಿಗೆ ಅಂತಂದ್ರೆ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಕಳೆದ ಒಂದು 6-7 ತಿಂಗಳುಗಳ ಹಿಂದೆನೂ ಸಹಿತ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳ ಮುಂಗಡೆ ದಾಖಲೆಯನ್ನ ಸಬ್ಮಿಷನ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದೇ ಒಂದು ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರು ಏನಂದ್ರೆ ಡಿಕೆ ಸುರೇಶ್ ಅವರು ಇಬ್ರು ಸಹಿತ ಬಂದು ತಮ್ಮ ದಾಖಲೆಗಳನ್ನ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತೆ ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಕುಟುಂಬಸ್ಥರು ಸಹಿತ ಬಂದು ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ದಾಖಲೆಗಳನ್ನ ಮಾಹಿತಿಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೆ ಈ ಪ್ರಕರಣದಿಂದ ಅವರು ಹೊರಗಡೆ ಬಂದಿರುವಂತಹ ಕಾರಣಕ್ಕಾಗಿ ಈಗ ಅಂದ್ರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಸೂರ್ಯಕಾಂತ್ ಅವರ ನೇತೃತ್ವದಲ್ಲಿ ಏನಂದ್ರೆ ಈ ಒಂದು ಆದೇಶವನ್ನ ಕೊಟ್ಟಿದ್ದಾರಲ್ಲ, ಎಲ್ಲಾ ಕೇಸ್ಗಳನ್ನ ಕೆಳ ಹಂತದ ನ್ಯಾಯಾಲಯದಲ್ಲಿ ಇರತಕ್ಕಂತಹ ಕೇಸ್ಗಳನ್ನ ಕ್ವಾಶ್ ಮಾಡೋ ಮೂಲಕವಾಗಿ ಅಂದ್ರೆ ರದ್ದು ಮಾಡೋ ಮೂಲಕವಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಬಿಗ್ ರಿಲೀಫ್. ಇದೇ ಒಂದು ಪ್ರಕರಣದಲ್ಲಿ ಅವರಿಗೆ ಬಹಳಷ್ಟು ಆತಂಕವಾದ ವಾತಾವರಣ ಇತ್ತು. ಕಾರಣ ಏನು ಅಂದ್ರೆ ಪ್ರಕರಣವನ್ನ ಕಾನೂನಾತ್ಮಕವಾಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದೇ ಇವರ ಬಿಗ್ ಚಾಲೆಂಜ್ ಆಗಿತ್ತು. ಅಂದ್ರೆ ಈ ಒಂದು ಪ್ರಕರಣ ಮೊದಲು ಐಟಿ ಅವರು ಇನ್ಕಮ್ ಟ್ಯಾಕ್ಸ್ ಅವರು
ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ದಾಖಲಿಸಿಕೊಂಡಿರ್ತಕ್ಕಂತಹ ಪ್ರಕರಣವನ್ನ ನೀವು ಏನಂದ್ರೆ ಕಾನೂನಿನ ವಿರುದ್ಧವಾಗಿ ಅಂದ್ರೆ ಯಾವುದೇ ಗ್ರೌಂಡ್ಸ್ ಇಲ್ಲದೇನೆ ನೀವು ಇಡಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಬಹುದು ವಿದ್ಯುಶ್ರೀ, ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಏನಂದ್ರೆ ಇನ್ಕಮ್ ಟ್ಯಾಕ್ಸಿನ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಜೈಲಿಗೆ ಸೇರಿರಲಿಲ್ಲ. ಇಡಿ ಅವರ ಅಧಿಕಾರಿಗಳು ಮಾಡಿರ್ತಕ್ಕಂತಹ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆವಾಗ ಏನಂತಂದ್ರೆ ಜೈಲಿಗೆ ಸೇರಿದ್ರು. ಹಾಗಾಗಿ ಇದು ಅವರಿಗೆ ಒಂದು ರೀತಿಯ ಮಗ್ಗಲದ ಮುಳ್ಳಾಗಿ ಪರಿಣಮಿಸಿತ್ತು. ಈಗ ಅದೇ ಪ್ರಕರಣವನ್ನ ಸಂಪೂರ್ಣವಾಗಿ ರದ್ದುಪಡಿಸುವ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಬಿಗ್ ರಿಲೀಫ್ ಇದು. ಮತ್ತೆ ಅದರ ಜೊತೆಗೆ ಕೇವಲ ಡಿ ಕೆ ಶಿವಕುಮಾರ್ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇದ್ದಿರತಕ್ಕಂತಹ ಉಳಿದ 6 ಜನ ಏನಿದ್ರಲ್ಲ ಅವ್ರ ಜೊತೆ ಇರತಕ್ಕಂಥವ್ರು ಅವರಿಗೂ ಸಹಿತ ಒಂದು ರೀತಿಯ ಬಿಗ್ ರಿಲೀಫ್ ಇದಾಗಿದೆ. ಹಾಗಾಗಿ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಮೊದಲ ಪ್ರಮುಖವಾದಂತಹ ಪ್ರಕರಣ, ಆ ಒಂದು ಪ್ರಕರಣದಲ್ಲೇ ಈಗ ಹೊರಗಡೆ ಬಂದಿರುವಂತಹ ಕಾರಣಕ್ಕಾಗಿ ಒಂದು ಕಾನೂನಾತ್ಮಕ ಹೋರಾಟಕ್ಕೆ ಜಯ ಸಿಕ್ಕಿರುವಂತದ್ದು. ಮತ್ತೊಂದು ಕಡೆಗೆ ಇದು ಏನಂದ್ರೆ ರಾಜಕೀಯವಾಗಿ ನೋಡ್ತಾ ಹೋದ್ರು ಸಹಿತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಏನಂದ್ರೆ ಬಹಳಷ್ಟು ಜನ ವಿರೋಧ ಪಕ್ಷದ ನಾಯಕರುಗಳಾಗಿರ್ಬೋದು ಅಥವಾ ಅವರ ವಿರೋಧಿಗಳಾಗಿರ್ಬೋದು ನೇರವಾಗಿ ಟಾರ್ಗೆಟ್ ಮಾಡ್ತಿರುವಂತದ್ದೇ ಇದೇ ಪ್ರಕರಣದ ಮೇಲೆ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಜೈಲಿಗೆ ಹೋಗಿ ಬಂದಿರತಕ್ಕಂತಹ ನಾಯಕ ಅಂತೂ ಈಗ ಸದ್ಯ ಬೇಲ್ ಮೇಲೆ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ಬಹಳಷ್ಟು ಬಾರಿ ವಿಧಾನಸಭೆಯ ಒಳಗಡೆಯ ಏನಂದ್ರೆ ಸೆಷನ್ ಸಂದರ್ಭದಲ್ಲೂ ಸಹಿತ ಬಹಳಷ್ಟು ವಿರೋಧ ಪಕ್ಷದ ನಾಯಕರುಗಳು ಅದನ್ನ ಏನಂದ್ರೆ ಪಾಯಿಂಟ್ ಆಫ್ ಮಾಡ್ತಾ ಇದ್ರಲ್ಲ. ಈಗ ಅದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣವನ್ನ ಕ್ವಾಶ್ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಹಿತ ನೀವು ಆರೋಪಿ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಮತ್ತೆ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸಹಿತ ಹೇಳೋದಕ್ಕೆ ಆಗಲ್ಲ ಈಗ ಇನ್ನು ಮುಂದೆ. ಹಾಗಾಗಿ ಈ ಪ್ರಕರಣ ಒಂದು ಕಡೆಗೆ ರಾಜಕೀಯವಾಗಿ ಏನಂತಂದ್ರೆ ವಿರೋಧ ಪಕ್ಷಗಳ ಬಾಯಿಯನ್ನು ಮುಚ್ಚುವಂತಹಕ್ಕೆ ಏನಂದ್ರೆ ಬೂಸ್ಟ್ ಅನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆಗೆ ವೈಯಕ್ತಿಕವಾಗೂ ಸಹಿತ ಪ್ರಕರಣದಿಂದ ದೂರ ಉಳಿಯುವಂತದ್ದು ಅಂದ್ರೆ ಪ್ರಕರಣದಿಂದ ಆರಾಮಾಗಿ ರಿಲೀಫ್ ಆಗಿರೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಒಂದು ರೀತಿಯ ಬಿಗ್ ಏನಂತಂದ್ರೆ ಸಕ್ಸಸ್ ಅಂತಾನೆ ಹೇಳ್ಬೋದು ವಿದ್ಯಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.